ಮಾಡ್ತಾ ಇದ್ದೆ ಅವರವ್ರದ್ದೇ ಕೆಲಸಗಳಿರ್ತವೆ, ಯಾರು ಬರ್ಬೇಕಂತಿಲ್ಲ. ಕೆಲಸ ಇದೆ. ತಾವು ಏನ್ ಆದೇಶ ಮಾಡಿರಿ? ಸದನ ನಡೆಯೋ ಹೊತ್ತಲ್ಲಿ ಸದಸ್ಯರು ಜನಪರವಾಗಿ ಕೆಲಸ ಮಾಡಕ್ ಇಲ್ಲಿರೋದು ಕರ್ತವ್ಯ. ಅವ್ರಿಗೆ ಇಷ್ಟ ಬಂದಂಗ ಹೋಗೋದು ಅಂದ್ರೆ ನಾವೆಲ್ಲ ನಾವಿಲ್ಲಿ ಕೂತ್ ಕೆಲಸ ಮಾಡ್ತಿಲ್ವೇ? ಮಾಡ್ಬೇಕು. ನಾವೇನು ಹೇಳಿದ್ದೀನಿ, ಕಡೆಗೆ ನಾನು ಹೇಳ್ತೀನಿ ನಿಮ್ಗೆ 8 ಗಂಟೆ ಕರೆಸಿ, 8 ಗಂಟೆವರೆಗೆ ನಾವು ಸದನ ನಡೆಸ್ತೀನಿ. ಸದನ ನಡೆಸ್ರಿ, ಅವ್ರು ಬರೋವರೆಗೂ ನಾವು ಕರ್ಕೊಂಡ್ ಬರ್ತೀವಿ. 8 ಗಂಟೆ ಕರ್ಕೊಂಬರಿ, ನೀವು ಕರ್ಕೊಂಬರಿ. ಸಭಾನಾಯಕರೇ, ನಜೀರ್ ಅಹ್ಮದ್ ಹೇಳ್ರಿ, ಇಲ್ಲ ನಾನು ಬಾಡ್ ಅಷ್ಟೇ ಆಕ್ಷನ್ ತಗೋಬೇಕಾಗಿತ್ತು. ಮಾತಾಡಕ್ಕೆ ಅವ್ನು ಸ್ವಲ್ಪ ನಾಲ್ಗೆ ಸರಿ ಮಾತಾಡನ್ರಿ, ಇಲ್ಲೆಲ್ಲ ನಾಲಿಗೆ ಕೇಳ್ಬೇಕಾಗತ್ತೆ. ಒಂದು ಏನು ಮಾತು ಏನೇ ಇಲ್ಲ, ಏನು ಏನ್ ಮಾತಾಡ್ತೀನಿ ಹೊರಗಾಕ್ಬೇಕು ಮಾತು. ಇದು ನೀವು ತಿಳಿದ ಕನ್ನಡ ನನಗೊಂದು ತೋರ್ಸಾನ ಮತ್ ಬರ್ತ ಮಾಡಿ ಚೇರ್ಮನ್ ಸಾಹೇಬ್ರೆ, ಅವರು ತಮ್ಮ ಬಗ್ಗೆ ಹೇಳಿದ್ದಲ್ಲ, ಮಾನ್ಯ ಸದಸ್ಯರು ನಿಮಿಷ ತಮ್ಮ ಬಗ್ಗೆ ಹೇಳಿದ್ದಲ್ಲ, ಅವರು ಮಾನ್ಯ ಸದಸ್ಯರನ್ನ ಅಥವಾ ಹೊರಗಡೆ ಕಳ್ಸಿದ್ರಲ್ಲ, ಅವ್ರು ಕರ್ಕೊಂಡ್ ಬನ್ನಿ ಅಂತ, ಅದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ಅವ್ರಿಗೆ ನಮ್ಗಲ್ಲ. ಇವ್ನ ಮಾತಾಡಿರ್ಬೋದು. ಒಂದ್ ನಿಮಿಷ ತಡೀರಿ, ನಾ ಹೇಳ್ತೀನಿ. ಇವರೇ ಹರಿಪ್ರಸಾದ್ ಅವ್ರಿಗೆ ನಾ ಇಲ್ಲಿ ಕುಂತೀನಿ, ಅವ್ರಿಗೆ ಕರೆದೆ ನನಗೆ ಕೈ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಅಂತ ನಾನು ಮಾತಾಡ್ತಾನೆ, ನನಗೆ ಮಾತಾಡ್ತಾನೆ. ಮೊದಲಿಗಿದು ಅವ್ರಿಗೆಲ್ಲ ಮೊದಲಿಗೆ ಮಾತಾಡುದು. ನಾ ಹೇಳ್ತೀನಿ, ನೀನು ಮೊದಲ ಗೌರವದಿಂದ ನೋಡಕ್ ಕಲಿ. ನನಗೆ ಇಲ್ಲಿಗೆ ತನಕ ಹೇಳ್ಕೊಂಬಂತಲ್ವ, ಅದೇ ಕೊಟ್ಟಿರೋ ಗೌರವ. ಕರ್ಕೊಂಬರಕ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, ಕರ್ಕೊಂಡೇ ಬಂದ್ಬಿಡ್ತೀನಿ. ನನ್ ಕೈಯಲ್ಲಿಲ್ಲ, ನಾನ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, ನಾನ್ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಪರಿಸ್ಥಿತಿ ನನ್ ಕೈಯಲ್ಲಿಲ್ಲ. ನಾನು ಕರ್ಕೊಂಡೇ ಬಂದ್ಬಿಡ್ತೀನಿ, ಒತ್ಕೊಂಡೇ ಬಂದ್ಬಿಡ್ತೀನಿ. ನಿಮಗೆ ಮಾತು ಕೊಡಕ್ಕಾಗಲ್ಲ. ಇದು ಪ್ರಯತ್ನ ಸಾಧ್ಯ ಇಲ್ಲ. ನೀವು ದಯವಿಟ್ಟು ಎಲ್ಲರೂ ಕೇಳ್ರಿ, ಅಭಿಪ್ರಾಯ ಕೇಳಿ ಡಿಸಿಷನ್ ತಗೊಳ್ಳಿ. ಇವು ಇಲ್ಲ 8 ಗಂಟೆ ಆಗ್ತದೆ, 9 ಗಂಟೆ ಆಗ್ತದೆ, ಆಮೇಲೆ ಇಲ್ಲ 9 ಗಂಟೆ ಆಗಲ್ಲ 10 ಗಂಟೆ ಆಗ್ತದೆ ಅಂತ ಹೇಳ್ತಾರೆ. ನಾವೆಲ್ಲ ಕುಂದಿರ್ಬೇಕಾ? ಅವೆಲ್ಲ ಆಗಲ್ಲ ಸರ್. ಫಿಕ್ಸ್ ಮಾಡಿ, ಫಿಕ್ಸ್ ಟೈಮ್ ಅಷ್ಟೇ. ಫಿಕ್ಸ್ ಟೈಮ್ 8 ಗಂಟೆ ಬರ್ಬೇಕು ನನ್ನ ನಿರ್ದೇಶನ. 8 ಗಂಟೆ ಬರ್ಬೇಕು ನಾನು ಹೇಳಿ. 8 ಗಂಟೆ ನಿರ್ದೇಶನ ಕೊಟ್ಟಿ ಸಭಾಪತಿಗಳು ಹೇಳಿ 8 ಗಂಟೆ ಕರ್ಕೊಂಡು ಬರ್ಬೇಕಂತ ಹೇಳಿದ್ದಾರೆ. ಅವ್ರು ಕೊಟ್ಟಾಗಿದೆ ಬಿಡಿ, ನಮಗೆ ಗೊತ್ತಿದೆ. ನೀವೊಂದ್ಸರಿ ಹೇಳ್ಬೇಕಾದ್ರೆ ಕೊಟ್ಟಾಗ ನಿಮ್ಗೆಲ್ಲ ಅವ್ರಿಗೆ ಹೇಳ್ತಾರೆ. ಈಗ ನೀವು ಇವಾಗ ಅವರು ಆಡಳಿತ ಪಕ್ಷದವರು ಒಂದು ಮೋಷನ್ ಮೂವ್ ಮಾಡಿದರು, ತಮ್ಮ ಮುಂದೆ ಮೂವ್ ಮಾಡಿದ್ದಾರೆ. ಅದು ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವರು ಓದಿ ಹೇಳಿದರು, ಸಭಾನಾಯಕರು ಓದಿ ಹೇಳಿದ ಮೇಲೆ ನಮಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ನನಗಂಗಾರು ಒಂದು ಪೂರ್ವಭಾವಿ ನಿಗದಿಯಾಗಿರ್ತಕ್ಕಂಥ ಯಾವುದೋ ಒಂದು ಕಾರ್ಯಕ್ರಮ ನಿಗದಿಯಾಗಿರುತ್ತೆ. ಎಷ್ಟು ಜನ ಅಬ್ಸೆಂಟ್ ಇಲ್ಲ, ಅವರೆಲ್ಲರೂ ನನಗೆ ಬೇರೆ ಬೇರೆ ಏನೇನೋ ಅವ್ರವ್ರ ಕಾರಣಗಳಿಗೆ ಹೋಗಿರ್ತಾರೆ. ಏನು ಸಭೆ ನಡೀಬೇಕು, ಇಲ್ಲಿ ಸದನ ನಡಿಬೇಕಾದ್ರೆ ಎಲ್ಲರೂ 100% ಅಟೆಂಡೆನ್ಸ್ ಇಟ್ಟಿರ್ತಾರೆ. ಒಂದ್ ನಿಮಿಷ ಇರ್ರಿ, ಕಳ್ಸಿದ್ದೀರಾ ಅಂತ ಹೇಳ್ತೀರ ಸ್ವಾಮಿ ನೀವು? ನೀವು ಗೊತ್ತಿದೆ, ನೀವು ಪೀಠಕ್ಕೆ ಭಾರಿ ಗೌರವ ಕೊಡ್ತಕ್ಕಂಥವ್ರು ಎಂತಾರು.